ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀವಿ. ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬ್ಯುಸಿ ಇದ್ವಿ ಮತ್ತು ದಿನ ಕೂಡ ಹುಷಾರಿರಲಿಲ್ಲ, ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸಾರಿ ಫಾರ್ ಇನ್ಕನ್ವೀನಿಯನ್ಸ್. ಸೊ ಇವತ್ತು ಏನಪ್ಪ ಎಲ್ಲ ಫೋಟೋ ಎಲ್ಲ ತಗೊಳ್ತಾ ಇದ್ದಾರೆ ಮಗಳಿಗೆ ಅಂತ ಹೇಳಿದ್ರೆ, ಇವತ್ತು 2 ಇಯರ್ಸ್ ಬ್ಯಾಕು ಪಂಚರತ್ನಗಳು ಮೂವಿ ಮಾಡಿದ್ವಿ. ಸೊ ಅದಿವತ್ತು ಪ್ರೆಸ್ ಮೀಟಿಗೆ ಕರೆದಿದ್ರು ಮಲ್ಲೇಶ್ವರಂ ರೇಣುಕಾಂಬ ಸ್ಟುಡಿಯೋದಲ್ಲಿ, ಹಾಗಾಗಿ ಹೋಗಿದ್ದೀವಿ. ಸೊ ನಿಮ್ಮೆಲ್ಲರ ಪ್ರೀತಿ ಬ್ಲೆಸ್ಸಿಂಗಿಂದ ಸೊ ಅವಳಿಗೊಂದು ಒಳ್ಳೆ ಸ್ಕ್ರೀನ್ ಶೇರ್ ಮಾಡೋಂಥ ಆಪರ್ಚುನಿಟಿ ಸಿಕ್ಕಿತ್ತು. ಅಲ್ಲೆಲ್ಲ ಫೋಟೋ ಸೆಷನ್ನೆಲ್ಲ ಮುಗಿದು ಸ್ನ್ಯಾಕ್ಸ್ ಮಾಡಿಕೊಂಡು ನಾವು ಸ್ಟುಡಿಯೋ ಒಳಗಡೆ ಎಂಟ್ರಿ ಮಾಡಿದ ಕೂಡಲೇ ಸೊ ಸಾಂಗ್ಸು ಮತ್ತು ಟ್ರೈಲರ್ ಎಲ್ಲ ಲಾಂಚ್ ಮಾಡ್ತಾಯಿದ್ರು. ಪ್ರತಿಯೊಬ್ಬ ತಂದೆ ತಾಯಿಯ ಕನಸು ಇದಾಗಿರುತ್ತೆ. ಸೊ ನನಗೂ ಅಷ್ಟೇ ಗೊತ್ತಿರಲಿಲ್ಲ ಈ ಮಟ್ಟಿಗೆ ರೀಚ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನಮಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಗೋಯಿತು, ನನಗೆ ನನ್ನ ಹಸ್ಬೆಂಡ್ಗೆ. ಬಿಕಾಸ್ ಸ್ಮಾಲ್ ಸ್ಕ್ರೀನಲ್ಲಿ ಆಲ್ರೆಡಿ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲಲ್ಲಿ ಬರ್ತಾ ಇದ್ದಾಳೆ. ಸೊ ಬಿಗ್ ಸ್ಕ್ರೀನಲ್ಲಿ ನೋಡಬೇಕು ಅಂತ ತುಂಬ ದಿನದಿಂದ ಕನಸಾಗಿತ್ತು. ಸೊ ಗೊತ್ತಿಲ್ಲ ಇದು ಮೂವಿ ರಿಲೀಸ್ ಮಾಡ್ತಾರಾ ಏನು ಅಂತ, ಬಿಕಾಸ್ 2 ವರ್ಷ ಆಗೋಗಿತ್ತು. ಅದರಲ್ಲಿ ತುಂಬಾ ಚಿಕ್ಕವಳಿದ್ಲು ಎಲ್ಲರಿಗಿಂತ. ಇವತ್ತು ಫೈನಲಿ ಸೊ ಪ್ರೆಸ್ ಮೀಟಿಗೆ ಕರೆದಿದ್ರು. ವೆರಿ ವೆರಿ ಹ್ಯಾಪಿ. ಪ್ರಥಮ್ ಭುವನ್ ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾನೆ. ತನ್ವಿ, ಆದ್ಯ, ಯಶಸ್, ವಿಹಾನ್. ಹಾಗೆ ಇನ್ನೊಂದು ಒನ್ ಆಫ್ ದಿ ಮೇನ್ ಇಂಪಾರ್ಟೆಂಟ್ ರೋಲ್ಸ್ ಮಾಡಿರುವಂಥ ಬಿಂದು ಅವರು ಕೂಡ ಸ್ಟೇಜ್ ಮೇಲೆ ವೇಟ್ ಮಾಡ್ತಾ ಇದ್ವಿ. ಹಾಗೆ ಸಿನಿಮಾನ ಇಲ್ಲಿ ತನಕ ತಲುಪಿಸೋದಕ್ಕೆ ಒನ್ ಆಫ್ ದಿ ಮೇನ್ ಪರ್ಸನ್ಸ್, ಅವ್ರಿಗೆ ಡೆಫಿನೆಟ್ಲಿ ರೆಸ್ಪೆಕ್ಟ್ ಕೊಟ್ಟು ಇಲ್ಲಿ ಕರಿಬೇಕು. ವೆಂಕಟ್ ಗೌಡ್ರು ಇಲ್ಲಿ ಬರ್ಬೋದು. ಇಬ್ಬರಿಗೂ ತುಂಬ ಧನ್ಯವಾದಗಳನ್ನ ಹೇಳಬೇಕು. ಹಾಗೆ ಒಂದು ಚಿಕ್ಕ ಇಂಟ್ರೊಡಕ್ಷನ್ ನನ್ನ ಬಗ್ಗೆ ಶುರು ಮಾಡ್ತೀನಿ. ಆ್ಯಂಡ್ ತುಂಬ ಬೋರ್ ಹೊಡಿಸ್ದೆ, ಎಷ್ಟು ಕಾಂಪ್ಯಾಕ್ಟ್ ಆಗಿ ಎಷ್ಟು ಸಿಂಪಲ್ ಆಗಿ ಇನ್ಫಾರ್ಮೇಷನ್ ಕೊಡೋಕ್ಕಾಗುತ್ತೆ ಅದನ್ನು ಟ್ರೈ ಮಾಡ್ತೀನಿ. ನಾನು ಗೌತಮ್ ಮಾರತ, ಮೂಲತಃ ಮೈಸೂರವನು. ಇಲ್ಲೇ ಒಂದು ಪುಟ್ಟ ವಿಚಾರ. ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ, ಸಿನಿಮಾ ಮಾಡಬೇಕಾದ್ರೆ ಇವಾಗ ಯಾವ ಥರ ಆಗೋಗಿದೆ ಅಂದರೆ ಒಂಥರ ಗಡ್ಬಡ್ ಥರ ಆಗಿದೆ. ಒಂದು ಸಿನಿಮಾ ಅಂದರೆ ಒಂದು ಬಜೆಟ್ ಇರುತ್ತೆ ಆಲ್ರೆಡಿ. ಆ ಬಜೆಟ್ಗೆ ತಕ್ಕಂತೆ ಆ್ಯಕ್ಟರ್ನ ಹಾಕೊಳ್ಳೋಣ, ಅವ್ರಿಗೆ ಟಿ ವಿ ರೇಟ್ಸ್ ಎಷ್ಟಿದೆ, ಅವ್ರ ಕೆ ವಿ ಮಲ್ಲೇಶ್ವರಂ ಇದೆಯಲ್ಲ ಅಲ್ಲೇ ಓದ್ತಿರೋದು ನೋಡಿ. ಆ್ಯಕ್ಚುಲಿ ಇವ್ನಿಗೆ ಏನು ಗೊತ್ತು, ಕ್ವಶನ್ಸ್ ಬೇಕಾದರೂ ಕೇಳ್ಬೋದು. ಯಾಕಂತ ಹೇಳಿದ್ರೆ ನಿಮ್ಮಲ್ಲಿ ಇರೋ ಥರನೇ ಅನಿಲ್ ಕ್ಯಾರೆಕ್ಟರ್ ತುಂಬ ತರಲೆ ಆ್ಯಂಡ್ ಟಾಕಿಟಿವ್. ಎಷ್ಟು ಬೇಕಾದರೂ ಏನು ಬೇಕಾದರೂ ಮಾತಾಡ್ಬೋದು. ಈ ಮೂವಿಲಿ ಆ್ಯಕ್ಟಿಂಗ್ ಮಾಡ್ಬೇಕಾರೆಲ್ಲ ಬೇರೆ ಮೂವಿಗಳಿಗೆ ಹೋದಾಗ ಅಂದರೆ ಚೂರು ಸೀರಿಯಸ್ಸು ಆ ಥರ ಎಲ್ಲ ಇತ್ತು. ಈ ಮೂವಿ ಶೂಟಲ್ಲೆಲ್ಲ ಜೋಕ್ಸು, ಪ್ಲಸ್ ನಾವೆಲ್ಲ ಫ್ಯಾಮಿಲಿ ಥರ ಇದ್ವಿ, ಎಲ್ಲರೂ ಜೋಕ್ಸ್ ಮಾಡಿಕೊಂಡು. ಪ್ಲಸ್ ಗೌತಮ್ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಈ ಮೂವಿಗೆ ನಂಗೆ ಒಂದು ಪಾರ್ಟ್ ಕೊಟ್ಟಿದ್ದಕ್ಕೆ. ಪ್ಲಸ್ ನಂದು ರಿಲೀಸ್ ಆಗ್ತಿರೋದು ಮೇನ್ ಕ್ಯಾರೆಕ್ಟರ್ದು ಇದು ಫಸ್ಟ್ ಮೂವಿ. 6th ಹೇಗಿರುತ್ತೆ ಜನರ ಫೇಸು ಸ್ವಲ್ಪ ಇನ್ನೂ ಕ್ಯೂರಿಯಾಸಿಟಿ ಇದೆ, ನೋಡೋಣ ಏನಾಗುತ್ತೆ ಅಂತ. ಸರ್ ಹಾಂ ಸರ್ ಇದುವರೆಗೂ 6 ಏನೋ ಮಾಡಿದ್ದೀನಿ ಸರ್. ಹಾಂ ಸರಿ ಶಾವಿಗೆ ತಿಂದೆ ಸರಿ. ಸರ್ ಈ ಮೂವಿಲಿ ನನ್ನ ನೇಮು ಅನಿಲ್ ಅಂತ, ಅಂದರೆ ಮೀನಿಂಗು ಗಾಳಿಯಷ್ಟು ಶುದ್ಧ ತರಲೆ. ಓಕೆ ಸರ್, ಥ್ಯಾಂಕ್ ಯು. ನನ್ನ ವಾಯ್ಸ್ ಕ್ಲಿಯರ್ ಇಲ್ಲ, ನನಗೆ ಫೀವರ್ ಇದೆ, ಸೊ ಸಾರಿ. ಬಟ್ ನನಗೆ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಈ ಮೂವಿಗೆ ಬಂದಾಗ ಆಡಿಷನ್ ಕೊಟ್ಟಾಗ ಅಷ್ಟು ಹೋಪ್ಸ್ ಇರಲಿಲ್ಲ, ಬಟ್ ಸಡನ್ನಾಗಿ ಸೆಲೆಕ್ಟ್ ಆಗಿ ತುಂಬ ಖುಷಿ ಆಯಿತು. ಈ ಮೂವಿ ನನಗೆ ಮತ್ತು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಂಬ್ಕೊತೀನಿ. ನಾನು ಈ ಮೂವಿಯಲ್ಲಿ ಜ್ಯೋತಿ ಅನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ. ಜ್ಯೋತಿ ಅನ್ನೋದು ಇಟ್ಸ್ ಲೈಕ್ ಅದು ಒಂದು ದೀಪ ಥರ, ಯಾವತ್ತಿದ್ರೂ ಉರಿತಾ ಇರುತ್ತೆ, ಯಾವತ್ತಿದ್ರೂ ಸ್ಟ್ರಾಂಗ್ ಇರುತ್ತೆ. ಸೊ ಎಷ್ಟಾಗಿತ್ತು ಅಷ್ಟು ಆ ಮೂವಿಯಲ್ಲಿ ನಾನು ಸ್ಟ್ರಾಂಗ್ ಆಗಿರೋಕ್ಕೆ ಟ್ರೈ ಮಾಡಿದ್ದೆ. ಮತ್ತು
ಎಲ್ಲ ನನ್ನ ಟೀಮ್ ಮೆಂಬರ್ಸು ನನಗೆ ಕೋಆಪ್ರೇಟ್ ಮಾಡಿದ್ದಾರೆ, ಮತ್ತು ಗೌತಮ್ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ ಈ ಮೂವಿಯಲ್ಲಿ. ಈ ಮೂವಿದು ಸ್ಕ್ರಿಪ್ಟ್ ಮತ್ತು ಮಾರಲ್ ತುಂಬ ಇಷ್ಟ ಆಯಿತು ನನಗೆ. ಆ್ಯಂಡ್ ಐ ಹೋಪ್ ಎವ್ರಿ ಒನ್ ವಿಲ್ ಲೈಕ್ ದಿಸ್ ಮೂವಿ ಆ್ಯಂಡ್ ಸಿ ವಿತ್ ಆಲ್ ದರ್ ಹಾರ್ಟ್ಸ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನಾನು ಆದ್ಯ. ಸೊ ನಾನು ಈ ಸಿನಿಮಾದಲ್ಲಿ ಜೀವಿತ ಅನ್ನೋ ಪಾತ್ರವನ್ನು ಮಾಡಿದ್ದೀನಿ. ಆ್ಯಂಡ್ ಸೊ ಈ ಮೂವಿಯ ಡೈರೆಕ್ಟರ್ ಆದ ಗೌತಮ್ ಸರ್ ತುಂಬಾ ಫ್ರೆಂಡ್ಲಿ ಆಗಿದ್ದರು. ಆ್ಯಂಡ್ ಇವ್ರು ಎಲ್ಲರೂ ನನ್ನ ಹತ್ರ ತುಂಬಾ ಎಂಜಾಯಿಂಗ್ ಆಗಿದ್ದರು. ನಾನು ಈ ಪಂಚರತ್ನಗಳು ಮೂವಿಲಿ ಭುವನ್ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇದರಲ್ಲಿ ನಾನೊಂಥರ ಮಿನಿ ಬ್ರಾಹ್ಮಣ ಇದ್ದಾಗೆ ಎಲ್ಲರಿಗೂ ಭಗವದ್ಗೀತೆಯಿಂದ ಒಂದೊಂದು ಪಾರ್ಟ್ ಎತ್ತು ಉಪದೇಶ ಮಾಡ್ತಾ ಇರ್ತೀನಿ. ಸೊ ಈ ಥರ ರೋಲ್ ನನಗೆ ಗೌತಮ್ ಸರ್ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಪ್ರೊಡ್ಯೂಸರ್ ಸರ್ ಹೇಳಿದಾಗೆ ಎಷ್ಟೊಂದು ಥಿಯೇಟ್ರಲ್ಲಿ ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ನಮ್ಮ ಮೂವಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ದಟ್ಸ್ ಆಲ್. ಪ್ರೆಸ್ ಮೀಟ್ ಎಲ್ಲ ಆದಮೇಲೆ ಬಾಸ್ ಟಿ ವಿಯವರು ಇಂಟ್ರ್ಯೂ ಕೂಡ ಮಾಡಿದ್ರು. ಸೊ ಅದು ನಿಮಗೆ ಯೂಟ್ಯೂಬಲ್ಲಿ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಿ ಬಾಸ್ ಟಿ ವಿ ಅಂತ ಹೊಡೀರಿ, ಅದರದ್ದು ಕ್ಲಿಪ್ಪಿಂಗ್ ನಿಮಗೆ ಸಿಗುತ್ತೆ. ಸೊ ಬೇಕು ಅಂತ ಹೇಳಿದ್ರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಸೊ ದಟ್ ನಾನು ಆ ಲಿಂಕ್ನ ಕೂಡ ಶೇರ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಆದ್ಯನೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ಲು, ಅಂದರೆ ಇಂಟ್ರ್ಯೂ ಕೊಟ್ಟಳು. ಸೊ ನನಗಂತೂ ಒಂಥರ ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಸೊ ಸಖತ್ ಖುಷಿ ಆಯಿತು. ಈವೆಂಟ್ ಅಂತೂ ಸಖತ್ತಾಗಿತ್ತು. ನಮಗಂತೂ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಲ್ವಾ, ಹಾಗಾಗಿ ತುಂಬ ಅಂದರೆ ತುಂಬ ಖುಷಿಯಾಗಿತ್ತು. ಥ್ಯಾಂಕ್ ಯು ಹೋಲ್ ಟೀಮ್ ಆಫ್ ಪಂಚರತ್ನಗಳು. ಸೊ ಆಲ್ ದ ಬೆಸ್ಟ್ ನಿಮ್ಮ ಮೂವಿಗೆ. ಇದೇ ಥರ ಮಕ್ಕಳ ಪಿಕ್ಚರ್ ಜಾಸ್ತಿ ಮಾಡಿ. ಈಗಂತೂ ಮಕ್ಕಳ ಪಿಕ್ಚರ್ ತುಂಬಾ ಕಡಿಮೆ ಬರ್ತಾ ಇದೆ. ಸೊ ಇದಂತೂ ತುಂಬ ಚೆನ್ನಾಗಿದೆ ಮೂವಿ. ಬಿಕಾಸ್ ನಮಗೆ ಪ್ರೀಮಿಯಂ ಶೋ ಮಾಡಿದ್ರು, ಅದರಲ್ಲಿ ಎಲ್ಲ ಪೇರೆಂಟ್ಸ್ಗೂ ಇನ್ವೈಟ್ ಮಾಡಿದ್ರು. ಸೊ ನಾವಂತೂ ಫಿಲಮ್ ನೋಡಿದ್ದೀವಿ, ಸಖತ್ತಾಗಿದೆ. ನೀವು ನಿಮ್ಮ ಹತ್ತಿರದ ಥಿಯೇಟ್ರಿಗೆ ನೋಡಿ ಫಿಲಮ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ.